ಅದು ಹೊಟ್ಟೆಗೆ ಚುಚ್ಚಿದ್ದಲ್ಲ ಇದೆ ಅಲ್ವಾ? ಇದೆ ಮರ. ನೋಡಿ ಫ್ರೆಂಡ್ಸ್, ಈ ಊರ ಹೆಸರು ಡಿಫ್ರೆಂಟ್. ನಮ್ಮೂರ ಹತ್ರ ಇರೋದು ಕ್ಯಾತೆ. ಬೇರೆ ಹೇಳಿ, ಊರ ಹೆಸರು ಕ್ಯಾತೆ. ಜಾಸ್ತಿ ಕ್ಯಾತೆ ಮಾಡ್ತಾರ, ಅದಕ್ಕೆ ಕ್ಯಾತೆ ಅಂತ ಹೆಸರಿಟ್ಟಿದೀವಿ. ಹುಡುಗ ಲಾಸ್ಟ್ ಮಾಡ್ರು ಹತ್ರಕ್ಕೆ ನಾವೇ ಹೋಗ್ತಾ ಇದೀವಿ ಹುಡಿಕೊಂಡು. ವೀರ್ಗಲ್ಲು. ನಾವಿವತ್ತು ಅರ್ಜುನನ್ ಸಮಾಧಿ ನೋಡಕ್ಕೆ ಅಂತ ಬಂದಿದೀವಿ. 1 ಕಿಲೋಮೀಟರ್ ಇಲ್ಲಿದೆ ನೋಡಿ. ಮತ್ತೂರ್ ಯಾರು ಬಂದು ನೋಡೋರು ಇದ್ರೆ ಅವ್ರಿಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೀವಿ. ಮತ್ತೂರ್ ಕೊಪ್ಪಳ ಅಂತ ಹೇಳ್ಬಿಟ್ಟು 1.5 ಕಿಲೋಮೀಟರ್ ಬರುತ್ತೆ. ಸಕಲೇಶ್ಪುರ ರೋಡ್ ಕೊಡ್ಲಿಪೇಟೆ ಹೋಗುತ್ತೆ. ಈ ರೋಡ್ ಬಂದ್ಬಿಟ್ಟು ಈಗ ನಾವು ಫಾರೆಸ್ಟ್ ಹೋಗ್ತಾ ಇರೋದು. ಫಾರೆಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಈಗ ಅರ್ಜುನನ್ ಸಮಾಧಿ ಇದೆಯಲ್ಲ ಆ ಜಾಗ ಇದು. ಈಗ ನಾವು ಹೋಗ್ತಾ ಇರೋಂಥದ್ದು ಇದು ಬಂದ್ಬಿಟ್ಟು ಸಕಲೇಶ್ಪುರ ರೋಡ್. ಇದು ಯಾರು ಬರೋರಿಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ನಾವು ತೋರಿಸ್ತಾ ಇದ್ವಿ. ಈಗ ನಾನು ನಿಮ್ಗೆ ಈ ಕಡೆ ಸ್ಟ್ರೈಟ್ ತೋರಿಸ್ತೀನಿ ನೋಡಿ. ಈಗ ಇದು ನಾವೇನ್ ತೋರಿಸಿದ್ವಿ, ಇದು ಬಂದ್ಬಿಟ್ಟು ಶನಿವಾರ ಸಂತೆ ರೋಡ್. ಇದು ನೀವು ಶನಿವಾರ ಸಂತೆ ಕಡೆಯಿಂದನೂ ಬರ್ಬೋದು, ಹಿಂಗೂ ಬರ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ. ವೀರ ಮರಣ ಹೊಂದಿದ ಅರ್ಜುನನ ಸಮಾಧಿಗೆ ದಾರಿ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡಿದ್ದಾರೆ ಇಲ್ಲಿ. ಸೊ ಈ ಕಡೆಯಿಂದ ಬಂದ್ರೆ ನಮಗೆ ಫಾರೆಸ್ಟ್ ಹೋಗೋ ರೋಡ್ ಇದು. ಸೊ ಕರ್ಕೊಂಡು ಹೋಗ್ತಾ ಇದೀನಿ. ಯಾರಿಗೆಲ್ಲ ಸಾಧ್ಯ ಆಗತ್ತೆ ಈ ಕಡೆ ಸಕಲೇಶ್ಪುರ ಬಂದ್ರೆ ಅಥವಾ ಶನಿವಾರ ಸಂತೆ ಕಡೆ ಬಂದ್ರೆ ಖಂಡಿತವಾಗ್ಲೂ ಕೊಡ್ಲಿಪೇಟೆ ಕಡೆ ಎಲ್ಲ ಬಂದ್ರೆ ನೋಡ್ಕೊಂಡು ಹೋಗ್ಬಹುದು ನೀವೆಲ್ಲ. ಯಾರಿಗ್ ಬರಕ್ ಆಗಲ್ಲ, ದೂರ ಇದೀರಾ ಅಂಥವ್ರಿಗೆ ನಾವೇ ತೋರಿಸ್ತಾ ಇದೀವಿ. ಖಂಡಿತವಾಗ್ಲೂ ನೋಡಿ ಹೋಗೋಣ ಮನೆಗೆ ಹೆಂಗಿದೆ ಅಂತ ತೋರಿಸ್ತೀನಿ. ನಾನಿವಾಗ ನಿಮಗೇನು ಫಾರೆಸ್ಟ್ ರೋಡ್ ತೋರಿಸ್ದೆ, ಅಲ್ಲಿಂದ ಸುಮಾರು 1.5-2 ಕಿಲೋಮೀಟರ್ ಅಷ್ಟು ಮುಂದೆ ಹೋದರೆ ನಂತರ ನೀವು ಡೀಪ್ ಫಾರೆಸ್ಟಿಗೆ ಹೋಗ್ತೀರಾ. ಈಗ ನೀವು ನೋಡ್ತಾ ಇದ್ದೀರಾ ನೋಡಿ, ನಮ್ಮ ರೈಟ್ ಸೈಡಿಗೆ ಅಲ್ಲಿ ಒಂದು ಶ್ರದ್ಧಾಂಜಲಿ ಅಂತ ಹೇಳಿಬಿಟ್ಟು ಒಂದು ಪೋಸ್ಟ್ ಹಾಕಿದ್ದಾರೆ ಅಲ್ಲ, ಆ ಪೋಸ್ಟರ್ ಏನಿದೆ ಅದು ಮಣ್ಣಿನ ರೋಡ್ ಏನಿದೆ ಅಲ್ಲಿ ಸುಮಾರು ಮತ್ತೆ 2 ಕಿಲೋಮೀಟ್ರ್ ನೀವು ಮಣ್ಣಿನ ರೋಡಲ್ಲಿ ಹೋಗ್ತಾ ಹೋದರೆ ನಂತರ ಒಂದು ಕಾಂಕ್ರೀಟ್ ರೋಡ್ ಸಿಗತ್ತೆ ನಿಮಗೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಇವಾಗ ಯಾರಿಗೂ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿಬಿಟ್ಟು ನಾನು ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ತುಂಬ ಕಷ್ಟ ಅಲ್ಲಿ ಹೋಗೋದು, ಡೀಪ್ ಫಾರೆಸ್ಟ್ ಒಳಗಡೆ ಹೋಗೋದ್ರಿಂದ ನಾನು ಡೀಟೇಲಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನಂತರ ನೀವು ಸುಮಾರು 3 ಕಿಲೋಮೀಟರ್ಸ್ ಮುಂದೆ ಹೋದರೆ ಈ ರೋಡಲ್ಲಿ ನಿಮಗೆ ಅಲ್ಲಿ ನಿಮ್ಮ ಲೆಫ್ಟ್ ಸೈಡ್ಗೆ ಒಂದು ಎಸ್ಟೇಟ್ ಸಿಗತ್ತೆ. ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಈ ಯೆಲ್ಲೋ ಕಲರ್ದು ಒಂದು ಕಾಂಪೌಂಡ್ ಏನಿದೆ ಅದು, ಅಲ್ಲಿಂದ ಮುಂದೆ ಸ್ವಲ್ಪ ಮುಂದೆ ಹೋದರೆ ದಬ್ಬಾಡಿ ಅಂತ ಒಂದು ಹಳ್ಳಿ ಸಿಗತ್ತೆ. ಆ ಹಳ್ಳಿಯ ನೆಕ್ಸ್ಟ್ ಕ್ರಾಸ್ ಏನಿದೆ ಅಲ್ಲೇ ನಿಮಗೆ ಅರ್ಜುನನ್ ಸಮಾಧಿಗೆ ಹೋಗುವಂತಹ ರೋಡ್ ಇರೋದು. ಇಲ್ಲಿಂದ ಸುಮಾರು 3-4 ಕಿಲೋಮೀಟ್ರ್ ಫಾರೆಸ್ಟ್ ಒಳಗಡೆ ಹೋದರೆ ನಿಮಗೆ ಅರ್ಜುನನ್ ಸಮಾಧಿ ಸಿಕ್ಕತ್ತೆ. ಫಾರೆಸ್ಟ್ ಅವ್ರವ್ರ ಹಣೆ ಬರೋ ಅಷ್ಟು ಇದು ಹೊಡೆದಿದ್ದು, ಗುಂಡು ಹೊಡೆದಿದ್ದು. ಇಲ್ಲಿ ಬಂದು ಅದು ಅರ್ಜುನ ಬಂದಿದ್ದು ಇಲ್ಲಿ ನಿಂತಿತ್ತು ಕಾಡಾನೆ. ಇಲ್ಲಿ ಅದಕ್ಕೆ ಯಾವಾಗ ಇಂಜೆಕ್ಷನ್ ಹೊಡೆದು ಇಲ್ಲಿಂದ ಫೈಟ್ ಆಯ್ತು ಇಬ್ರಿಗೂ. ನೋಡಿ ಮರಗಳೆಲ್ಲ ಮುರ್ಕೊಂಡು ಹೆಜ್ಜೆಗಳು ನೋಡಿಲಿ, ಇದೆಲ್ಲ ಜಾರಿ ಇರೋದಲ್ಲ, ನೂಕ ಬಂದಿರೋದು. ಅದು ನೂಕ ಬಂದಿದ್ದು ಮರಗಳು ಇಲ್ಲಿ ಮುರಿದಿರೋದು, ಇಲ್ಲಿ ಗೆಡ್ಡೆಗಳಲ್ಲಿ ಇಲ್ಲಿ ಮುರಿದಿರೋದು. ಇಲ್ಲೆಲ್ಲ ಮರ ಬಿದ್ದಿರೋದು ತೋರಿಸ್ತಿದೀನಿ ಈಗ ನೋಡಿ. ಇದೆಲ್ಲ ಫೈಟ್ ಆಗ್ಬೇಕಾದ್ರೆ ಆನೆಗಳಿಗೆ ಫೈಟ್ ಆಗೋ ಜಾಗದಲ್ಲಿ ಮರಗಳು ಬಿದ್ದಿರೋದು. ಇದು ಮರಗಳು ಮುರಿದೈತಿ ಇಲ್ಲಿ. ಇದೆಲ್ಲ ಸ್ಟಾರ್ಟಿಂಗ್ ಇಲ್ಲಿಂದ ಇಲ್ಲೇ ಫೈಟ್ ಆಗಿದ್ದು ನೋಡಿ. ಇಲ್ಲೆಲ್ಲ ಮರಗಳು ಬಿದ್ದಿದೆ ನೋಡಿ. ಇಲ್ಲಿಂದ ಜಗಳ ಮಾಡ್ಕೊಂಡು ಈ ತರ ಕೆಳಗೆ ಇಳ್ಕೊಂಡು ಹೋಗಿದೆ. ನೋಡಿ ಇಲ್ಲಿ ಜಾಗಗಳೆಲ್ಲ ಇಲ್ಲಿ ಹಿಂಗಾಗಿದೆ. ಇಲ್ಲಿ ಇದೆಲ್ಲ ಮುರ್ದಿರೋ ಸೈಟ್ ಅಲ್ಲಿ ಎಲ್ಲ ಈ ಕೂಳೆಗಳೆಲ್ಲ ಚುಚ್ಕೊಂಡಿದೆ ಅಲ್ಲ ಅವಾಗ ಆನೆಗೆ. ಈ ಜಾಗ ಎಲ್ಲ ಈಗ ಆಗಿರೋದಲ್ವಾ ಅರ್ಜುನ ಸತ್ತೋದ್ಮೇಲೆ? ಈಗ ಮೀಡಿಯಾ ಅವರೆಲ್ಲ ಬಂದಾಗ ಮಾಡಿರೋದು ಇದೆಲ್ಲ. ಇಲ್ಲಿ ಗಾಡಿಗಳು ಓಡಾಡಿ ಇದೆಲ್ಲ ಕೂಳೆ. ಅದು ಹೊಟ್ಟೆಗೆ ಚುಚ್ಚಿದ್ದಲ್ಲ ಇದೆ ಅಲ್ವಾ? ಇದೆ ಮರ.
ಇಲ್ಲೇ ಮಾರ್ಕೈತಿ ಕೆಳಗೆ ಎದ್ದಾಗ್ತಲ್ಲ. ನೀವೀಗ ನೋಡ್ತಾ ಇರೋಂತಹ ಸ್ಥಳನೇ ಅರ್ಜುನನ್ ಸಮಾಧಿ ಇರುವಂತಹ ಸ್ಥಳ. ನೀರವ ಮೌನ ಕಾಡು ಮಧ್ಯದಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾನೆ ಅಷ್ಟೇ, ಇನ್ನೇನು ಹೇಳಕ್ಕೆ ಸಾಧ್ಯ ಇಲ್ಲ. ಸರ್ಕಾರದಿಂದ ಅಲ್ಲಿರುವಂತಹ ಗಾರ್ಡ್ಗಳಿಗಾಗಲಿ ಅಥವಾ ಆ ಸಮಾಧಿ ಸ್ಥಳಕ್ಕಾಗಲಿ ಯಾವುದೇ ಥರದ ಅಲ್ಲಿ ಸೌಕರ್ಯಗಳನ್ನು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗ್ಲೂ ಮುಂದೆ ಮಾಡ್ತಾರೋ ಇಲ್ವೋ ಅದು ಕೂಡ ನನಗೆ ಗೊತ್ತಿಲ್ಲ. ಅವತ್ತಿನ ಸ್ಥಿತಿಗೆ ಏನೋ ಒಂದು ಸಮಾಧಿ ಮಾಡಿ ಅತ್ಲಾಗಿ ಮಣ್ಣು ಮಾಡಿ ಹೋಗಿದ್ದಾರೆ. ಜನಗಳು ಬಂದು ಹೋಗ್ತಾ ಇರ್ತಾರೆ, ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದೇನೋ ಕಾಕತಾಳೀಯ ಅಂತನೋ ಅಥವಾ ದೈವನೋ ಶಕ್ತಿನೋ ಗೊತ್ತಿಲ್ಲ. ಅವ್ನ ಸಮಾಧಿಯ ಬಳಿಯಲ್ಲೇ 1 ಕಿಲೋಮೀಟ್ರ್ ಮುಂದೆ ಹೋದರೆ ಮೈಸೂರು ಮಹಾರಾಜರು ನಡ್ಕೊಳ್ತಾ ಇದ್ದಂತಹ ದೈವ ಇದೆ. ನಮ್ಮೂರ ಕಡೆ ನಾವು ಚೌಡಿ ಅಂತ ಹೇಳಿ ಪೂಜೆ ಮಾಡ್ತೀವಿ. ಜೊತೆಗೆ ಅವತ್ತಿನ ದಿನವೇ ಒಂದು ವೀರಗಲ್ ಕೂಡ ಸಿಕ್ಕಿರುವಂಥದ್ದು. ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಆಮೇಲೆ. ಇದನ್ನು ನೋಡಿದಾಗ ಮಾತ್ರ ಸಂಕಟ ಆಗುತ್ತೆ ಅಷ್ಟೇ, ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ ನಮಗೆ. ಪಾಪ ಮೂಕ ಪ್ರಾಣಿಗಳಲ್ವ, ಏನು ನಮ್ಮ ಸ್ವಾರ್ಥಕ್ಕೆ ಅವುಗಳನ್ನು ಬಲಿ ಕೊಟ್ಟಿದ್ದೀವಿ ಅಷ್ಟೇ, ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ. ಆ ತಾಯಿ ಚಾಮುಂಡೇಶ್ವರಿ ಅವಳ ಮಡಲಿಗೆ ಅವನನ್ನು ಸೇರಿಸ್ಕೊಂಡಿದ್ದಾಳೆ, ನೆಮ್ಮದಿಯಾಗಿ ಮಲಗಿದ್ದಾನೆ ಆ ಕಾಡು ಒಳಗಡೆ ಪ್ರಶಾಂತವಾಗಿ ಅಷ್ಟೇ. ನಾನು ನಿಮ್ಗಾಗಲೇ ಹೇಳ್ದಂಗೆ ವೀರ್ಗಲ್ ಸಿಕ್ಕಿದೆ ಅಂತ ಹೇಳಿದ್ನಲ್ಲ, ಇದೇ ವೀರ್ಗಲ್ ಅದು. ಇದರ ಪರಿಚಯನ ನಾನು ನಿಮಗೆ ಮಾಡ್ತೀನಿ. ಯಾಕೆಂದರೆ ಎಷ್ಟೋ ಜನಕ್ಕೆ ವೀರ್ಗಲ್ಲು ಅಂದರೆ ಏನು ಅಂತ ಈಗಿನ ಮಕ್ಳಿಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಅದನ್ನು ಕೆಲವು ಪರಿಚಯಗಳನ್ನು ನಿಮಗೆ ಮಾಡ್ತೀನಿ. ವೀರ್ಗಲ್ಲು ಅಂದರೆ ಅಲ್ಲಿ ಸ್ಥಳೀಯ ಸೈನಿಕರು ಯಾರು ಇರ್ತಾ ಇದ್ರು, ಅವರು ವೀರಮರಣವನ್ನು ಸೈನ್ಯದಲ್ಲಿ ಹೊಂದಿದಾಗ ಅಂದರೆ ಯುದ್ಧಗಳಲ್ಲಿ ಹೊಂದಿದವ್ರಿಗೆ ಆ ಸ್ಥಳೀಯ ಜಾಗಗಳಲ್ಲಿ ಅವ್ರಿಗೆ ಈ ಥರ ಒಂದು ನೆನಪಿನ ಸ್ಮಾರಕವಾಗಿ ಈ ಥರ ವೀರಗಲ್ಗಳನ್ನು ನೆಡಲಾಗ್ತಿತ್ತು. ಇಲ್ಲಿ 3 ಜನ ಏನು ತೋರಿಸ್ತಾ ಇದ್ದಾರೆ ಕೆಳಭಾಗದಲ್ಲಿ, ಅವರು ಶತ್ರು ಸೈನ್ಯ. ಜೊತೆಗೆ ಯಾವ ವೀರ ಮರಣ ಹೊಂದಿರ್ತಾನೆ ಆ ಯೋಧನ ಯಾವತ್ತೂ ಕುದುರೆಗಳಲ್ಲಿ ತೋರಿಸಲಾಗುತ್ತೆ. ಜೊತೆಗೆ ಅವನನ್ನು ಚುಚ್ಚಿ ಕೊಲ್ತಾ ಇರುವಂತಹ ಒಂದು ದೃಶ್ಯ ಕೂಡ ಅಲ್ಲಿ ಕೆತ್ತಲಾಗಿರುತ್ತೆ. ಕುದುರೆಯಲ್ಲಿರುವಂತಹ ವ್ಯಕ್ತಿಯನ್ನೇ ನಾವು ಇಲ್ಲಿ ಯಾರು ವೀರ ಮರಣವನ್ನು ಹೊಂದಿರ್ತಾನೆ ಅವನು ಅಂತ ಹೇಳಿ ಪರಿಚಯ ಮಾಡಲಾಗುತ್ತೆ. 2ನೇ ಭಾಗದಲ್ಲಿ 2 ದೇವತೆಗಳನ್ನು ನೋಡಲಾಗತ್ತೆ. ಅವನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗುವಂಥದ್ದು, ಅಂದರೆ ಅವನು ಯುದ್ಧದಲ್ಲಿ ಮಡಿದು ವೀರ ಮರಣವನ್ನು ಹೊಂದಿದ ನಂತರ ಅವನು ಸ್ವರ್ಗ ಸೇರ್ತಾನೆ ಅನ್ನುವಂಥ ಒಂದು ನಂಬಿಕೆಯಲ್ಲಿ ದೇವತೆಗಳು ಅವನನ್ನು ಕರ್ಕೊಂಡು ಹೋಗ್ತಾ ಇರೋವಂಥದ್ದು. 3ನೇ ಸ್ಥಳದಲ್ಲಿ ನೋಡಿ ದೇವತೆಗಳಿದ್ದಾರೆ, ಜೊತೆಗೆ ಸೂರ್ಯಚಂದ್ರರು ಕೂಡ ನಿಮಗೆ ಕಾಣ್ತಾರೆ. ಇಲ್ಲಿ ಸರಿಯಾಗಿ ಹೋಗಿದೆ. ಏನಕ್ಕೆ ಅಂತ ಹೇಳಿದ್ರೆ ಸೂರ್ಯಚಂದ್ರ ಇರೋವರೆಗೂ ಅವನು ಅಜರಾಮರವಾಗಿರಲಿ ಅನ್ನುವಂಥ ನೆನಪಿಗೋಸ್ಕರ ಈ ಥರ ಕೆತ್ತಲಾಗ್ತಾ ಇತ್ತು. ಫೈನಲಿ ಮನೆ ಕಡೆ ಹೊರಡ್ತಾ ಇದ್ದೀನಿ, ಟೈಮ್ ಆಯಿತು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ನಾನು ಕೇಳ್ತೀನಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಎಲ್ಲರೂ ನೋಡಲಿ, ಸಾಧ್ಯ ಆಗ್ತಿದ್ದವ್ರಿಗೆಲ್ಲ ಅವಕಾಶ ಆಗುತ್ತೆ ಅಂತ ಹೇಳಿ. ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.